ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ, ನಮ್ಮ ಹಸ್ಬೆಂಡ್ ಬರ್ತಡೇ ಇತ್ತು. ಅವ್ರು ಲೀವಲ್ಲಿದ್ದರು. ಮಾರ್ನಿಂಗ್ ಟೆಂಪಲ್ ಹೋಗಿ ಬಂದರು. ಮಧ್ಯಾಹ್ನ ನಾನು ಸ್ವೀಟ್ ಅಡುಗೆ ಮಾಡಿದ್ದೆ, ಪಾಯಸ ತಿಂದ್ಕೊಂಡು ನಾವು ಹಾಗೇ ಔಟ್ಸೈಡ್ ಹೋಗೋಣ ಅಂತ ಡಿಸ್ಕಸ್ ಮಾಡಿದ್ದು. ಓಕೆ, ಇಲ್ಲಿ ತ್ರಿಶೂರಿಂದ 70 ಕಿಲೋಮೀಟರ್ಸ್ ದೂರದಲ್ಲಿರೋದ ಆತರಪಳ್ಳಿ ವಾಟರ್ ಫಾಲ್ಸಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಮಳೆ ಏನಿಲ್ಲ. ಇವಾಗ ಮಳೆಗಾಲ ಆಗಿದ್ದರಿಂದ ನಮ್ಮ ಅತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಅಂತ ಅಂದರು. ನಮ್ಮ ಮಕ್ಕಳನ್ನ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಸಿಸ್ಟರ್ ಬಂದಿದ್ಲು, ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಬಟ್ ನನಗೆ ಕಾರಲ್ಲಿ ಹೋಗೋದಕ್ಕಿಂತ 2 ವೀಲರಲ್ಲಿ ಹೋಗೋದಂದರೆ ತುಂಬಾ ಇಷ್ಟ. ಡೈಲಿ ನಾವು ಟ್ರಾಫಿಕ್ ಒಳಗಡೆ ಗಾಡಿ ಓಡಿಸಿ ತುಂಬಾ ಸಾಕನ್ಸಿರುತ್ತೆ. ಬಟ್ ಆದರೆ ಈ ಫಾರೆಸ್ಟ್ ಒಳಗಡೆ ರೈಡ್ ಮಾಡಬೇಕಾದ್ರೆ ಅದ್ರ ಮಜನೇ ಬೇರೆ ಇರುತ್ತೆ. ಆದರೂ ತುಂಬಾ ಟರ್ನ್ ಇದೆ, ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಗಾಡಿ ತೊಗೊಂಡು ಹೋಗಬೇಕು. ಆತರಪಳ್ಳಿ ಒಂದು ಡೇ ಸಾಕಾಗಲ್ಲ ನೋಡೋದಕ್ಕೆ. ಇಲ್ಲೇ ನಿಯರಾಗಿ 3-4 ಟೂರಿಸ್ಟ್ ಪ್ಲೇಸ್ ಇದೆ. ನಾವು 3 ಡೇಸ್ ಆದ್ರೂ ಇದ್ದಿದ್ದಾದರೆ ಇಲ್ಲಿ ತುಂಬಾ ಸ್ಟೇ ಮಾಡೋದಕ್ಕೆ ಫೆಸಿಲಿಟಿ ಇದೆ. ತುಂಬ ರೆಸಾರ್ಟ್ ಇದೆ. ಇಲ್ಲಿ ಬಂದು ಸ್ಟೇ ಮಾಡಿದ್ದಾದರೆ 3-4 ಡೇಸ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒನ್ ಡೇ ಅಂತ ಅಂದಿದ್ದಾದರೆ ತುಂಬ ಅರ್ಜೆಂಟಲ್ಲಿ ನೋಡ್ತೀವಿ, ಜಾಸ್ತಿ ಎಂಜಾಯ್ ಮಾಡೋದಕ್ಕಾಗಲ್ಲ. ಬಟ್ ನಾನು ಮನೇಲಿ ಮಕ್ಕಳನ್ನ ಬಿಟ್ಟು ಬಂದಿರೋದ್ರಿಂದ ರಿಟರ್ನ್ ಹೋಗಲೇಬೇಕಿತ್ತು. ಅದಕ್ಕೆ ಒನ್ ಡೇಗೆ ಎಷ್ಟಾಗುತ್ತೆ ಅಷ್ಟು ನಾವು ಎಂಜಾಯ್ ಮಾಡ್ಕೊಂಡು ಬಂದು. ಇವಾಗ ನಿಯರಲ್ಲಿ ಬರ್ತಾ ಇದ್ದೀವಿ. ಅಲ್ಲಿ ಟ್ರಾವೆಲರ್ಸ್ ಎಲ್ಲ ನೋಡ್ತಾ ಇರ್ಬೋದು. ನಿಯರ್ ಆದ್ವು. ಇಲ್ಲಿ ಟ್ರಾವೆಲ್ ಮಾಡೋದಕ್ಕೇನು ಭಯ ಅಂತ ಅನಿಸಲ್ಲ. ಬಸ್ ಫೆಸಿಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋಗಿದ್ದಾದರೆ ಲೆಫ್ಟ್ ಸೈಡ್ ಪಾರ್ಕಿಂಗ್ ಇತ್ತು, ನಾವು ಪಾರ್ಕಿಂಗ್ ಮಾಡಿ ಬಂದ್ವು. ನಮ್ಮ ಹಸ್ಬೆಂಡ್ ಹೋಗಿ ಟಿಕೆಟ್ ತೊಗೊಂಡು ಬಂದಿದ್ರು. ಆ ಎಂಟ್ರಿ ಫೀಸನ್ನು ಜಾಸ್ತಿ ಏನಿಲ್ಲ. ಬಟ್ ಆದರೆ ಎಂಟ್ರಿ ಟೈಮಿಂಗ್ಸ್ ಅಂತ ಅಂದರೆ ಮಾರ್ನಿಂಗ್ 8, ಈವ್ನಿಂಗ್ 4 o'clock ಲಾಸ್ಟ್. ಹೋಗ್ತಾ ಇದ್ದೀವಿ. ನಾವು ಅಂದರೆ ಔಟ್ಸೈಡಿಂದ ಇಲ್ಲಿ ಬರಬೇಕಂತ ಬಂದಿರ್ತೀವಿ. ಬಟ್ ಆ ಟೈಮಿಂಗ್ಸಿಗೆ ರೀಚ್ ಆಗಲಿಲ್ಲ ಅಂತ ಅಂದರೆ ನಾವು ಒಳಗಡೆ ಎಂಟ್ರಿ ಇಲ್ಲ. ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿಂದ ಡಿಸ್ಟೆನ್ಸ್ ಆಗಿ ನಿಂತ್ಕೊಂಡು ನೋಡ್ಬೋದು. ಬಟ್ ಇಷ್ಟು ನಿಯರಾಗಿ ನೋಡೋದಕ್ಕಾಗಲ್ಲ, ತುಂಬಾ ನೀರು ಹೋಗ್ತಾ ಇದೆ. ಸ್ವಲ್ಪ ಭಯ ಅಂತ ಅನಿಸುತ್ತೆ. ಬಟ್ ಆದರೆ ಚೆನ್ನಾಗಿದೆ. ಯಾಕೆಂತಂದರೆ ನಮಗೆ ಬೇಸಿಗೆಗಾಲದಲ್ಲಿ ಬಂದಿದ್ದಾದರೆ ಈ ಥರ ಫೀಲ್ ಆಗಲ್ಲ. ಹಾಗೆ ಫೋಟೋ ತೊಗೊಂಡ್ವು. ಇಲ್ಲಿಂದ ಮತ್ತೆ ಡೌನ್ ಹೋಗಿದ್ದಾದರೆ ಅಲ್ಲಿ ವ್ಯೂ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಅಂದರು ನಮ್ಮ ಹಸ್ಬೆಂಡು. ಅದಕ್ಕೆ ನಾವು ಹಾಗೆಯೇ ಕೆಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ದೂರ ನಡಿಬೇಕು, 1 ಕಿಲೋಮೀಟರ್ ಅಷ್ಟು ನಡಿಲೇಬೇಕು. ರೀಚ್ ಆದವು. ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ವ್ಯೂಗೆ. ತುಂಬಾ ಚೆನ್ನಾಗಿದೆ ಕೆಳಗಡೆಯಿಂದ ನೋಡೋದಕ್ಕೆ, ಸ್ವರ್ಗ ಥರ ಇದೆ. ಬಾಹುಬಲಿ ಮೂವಿ ಮತ್ತು ಸಾರಥಿ ಮೂವಿ ಇಲ್ಲೇ ಶೂಟ್ ಮಾಡಿರೋದು. ನಾವು ವೆಡ್ಡಿಂಗ್ ಫೋಟೋಶೂಟು ಇಲ್ಲೇ ನಾವು ಮಾಡಿಸಿದ್ದು. ಅವಾಗಷ್ಟು ನೀರಿರಲಿಲ್ಲ, ಮೇ ಮಂತ್ ಆಗಿರೋದ್ರಿಂದ. ಕೆಳಗಡೆ ಹಾಗೆ ಸ್ವಲ್ಪ ನೀರಲ್ಲಿ ನೀರು ಕೆಳಗಡೆ ಬೀಳೋದು ನಮ್ಮ ಮೇಲ್ಗಡೆ ಹಿಂಗೆ ಬರ್ತಾಯಿತ್ತು. ಹಾಗೆ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಮೇಲ್ಗಡೆ ಹೋದ್ವು. ಓಕೆ, ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಔಟ್ಸೈಡ್ ಬಂದಿದ್ದಾದರೆ ಹೋಟೆಲ್ಸ್ ಇದೆ, ತುಂಬ ಅಂಗಡಿಗಳಿದೆ. ನಾವು ಹಾಗೆಯೇ ಟೀ ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಬೇಕಂತ ಅನ್ನಿಸ್ತು. ಅದಕ್ಕೆ ತೊಗೊಂಡು ನೆಕ್ಸ್ಟ್ ಪಾರ್ಕಿಂಗ್ ಮಾಡಿದ್ವಲ್ಲ, ಗಾಡಿ ತೊಗೊಳೋದಕ್ಕೆ ಹೋದ್ವು. ಗಾಡಿ ತಗೊಂಡು ಹಾಗೆ ರಿಟರ್ನ್ ಆಗ್ತಾ ಇದ್ದೀವಿ.
ಮನೆಗೆ ಬಂದು ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಬರ್ತಡೇ ಆಗಿರೋದ್ರಿಂದ ಕೇಕ್ ಕಟ್ ಮಾಡಿದ್ರು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಡಿನ್ನರ್ ಮಾಡ್ಕೊಂಡು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.